ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ಧುರಂಧರ್ 2025ರ ಬ್ಲಾಕ್ ಬಸ್ಟರ್ ಸಿನಿಮಾ. ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿ ಅಬ್ಬರಿಸ್ತಾ ಇರುವ ಧುರಂಧರ್ ಸಿನಿ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಸಕ್ಸಸ್ ಆಗಿದೆ. ಅದರಲ್ಲೂ ಸಿನಿಮಾದಲ್ಲಿನ ಅಕ್ಷಯ್ ಖನ್ನಾ ಅವರ ಅಭಿನಯಕ್ಕೆ ಪ್ರೇಕ್ಷಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದು, ಧುರಂಧರ್ ಸಿನಿಮಾ ಅಕ್ಷಯ್ ಖನ್ನಾ ಅವರ ಸಿನಿ ಬದುಕಿಗೆ ಬಿಗ್ ಬ್ರೇಕ್ ನೀಡಿ ದೊಡ್ಡ ಖ್ಯಾತಿಯನ್ನು ತಂದುಕೊಟ್ಟಿದೆ. ಇನ್ನು ಸಿನಿ ಜಗತ್ತಿನಲ್ಲಿ ಮಾರುಕಟ್ಟೆಯ ಮೌಲ್ಯವನ್ನ ಹೆಚ್ಚಿಸಿಕೊಂಡಿದ್ದು, ಬೇಡಿಕೆ ನಟರಾಗಿ ಅಕ್ಷಯ್ ಖನ್ನಾ ಹೊರಹೊಮ್ಮುತ್ತಿದ್ದಾರೆ. ಆದರೆ ಈ ಯಶಸ್ಸು ಅಕ್ಷಯ್ ಖನ್ನಾ ಅವರ ನೆತ್ತಿಗೇರಿ ಅವರನ್ನ ದಾರಿ ತಪ್ಪಿಸ್ತಿದ್ಯಾ ಎಂಬ ಪ್ರಶ್ನೆಯೂ ಕಾಡ್ತಿದೆ. ಹಾಗಿದ್ರೆ ಅಂಥದ್ದೇನಾಯ್ತು? ಅಕ್ಷಯ್ ಖನ್ನಾ ಮಾಡಿಕೊಂಡಂತಹ ಎಡವಟ್ಟೇನು ಅನ್ನೋದನ್ನೇ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೌದು, ಅಕ್ಷಯ್ ಖನ್ನಾ ಒಳ್ಳೆ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ಅಂದ್ರೆ ಧುರಂಧರ್ ಸಿನಿಮಾ ಯಶಸ್ಸಿನ ಬಳಿಕ ದೃಶ್ಯಂ 3 ಸಿನಿಮಾದಿಂದ ಹೊರಬಂದಿರೋ ಸುದ್ದಿ ಬಂದಿತ್ತು. ಆ ಸುದ್ದಿ ಸತ್ಯ ಕೂಡ. ಇದಕ್ಕೆ ಅಕ್ಷಯ್ ಖನ್ನಾ ಮತ್ತು ನಿರ್ಮಾಪಕರ ನಡುವೆ ಸಂಭಾವನೆ ವಿಚಾರಕ್ಕೆ ಉಂಟಾದ ಕಿರಿಕೆ ಕಾರಣ ಅನ್ನೋದು ಒಂದು ಸಂಗತಿ. ಹಲವು ಸುತ್ತಿನ ಮಾತುಕತೆಯ ಬಳಿಕವೇ ಅಕ್ಷಯ್ ಖನ್ನಾ ಅವರ ಸಂಭಾವನೆಯ ಬಗ್ಗೆ ನಿರ್ಧಾರ ಮಾಡಲಾಗಿತ್ತು. ಅವರು ಕೂಡ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಮತ್ತು ಮುಂಗಡ ಪಾವತಿಯನ್ನ ಕೂಡ ಮಾಡಲಾಗಿದೆ. ಆದ್ರೀಗ ಧುರಂಧರ್ ಸಿನಿಮಾ ಯಶಸ್ಸು ಅವರ ಸಂಭಾವನೆಯ ಮೇಲೆ ಪರಿಣಾಮ ಬೀರಿದ್ದು, ದೃಶ್ಯಂ 3ರಿಂದ ಹೊರಬರುವಂತೆ ಮಾಡಿದೆ ಎಂಬ ಮಾತುಗಳು ಕೇಳಿಬರ್ತಾ ಇವೆ. ಇನ್ನು ಇಲ್ಲಿ ಮತ್ತೊಂದು ವಿಷಯವಾಗಿಯೂ ಕೂಡ ಅಕ್ಷಯ್ ಖನ್ನಾ ಚಿತ್ರತಂಡದ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರಂತೆ. ಅದೇನಪ್ಪಾ ಅಂದ್ರೆ, ದೃಶ್ಯಂ 2 ಸಿನಿಮಾದಲ್ಲಿ ತನಿಖಾಧಿಕಾರಿಯಾಗಿ ಅಕ್ಷಯ್ ಖನ್ನಾ ಅದ್ಭುತವಾಗಿ ನಟಿಸಿ ಸೈ ಅನಿಸಿಕೊಂಡಿದ್ರು. ದೃಶ್ಯಂ 2ರಲ್ಲಿ ಅಕ್ಷಯ್ ಖನ್ನಾ ಅವರಿಗೆ ವಿಗ್ ಇರಲಿಲ್ಲ. ಆದ್ರೆ ದೃಶ್ಯಂ 3ರಲ್ಲಿ ನನಗೆ ವಿಗ್ ಬೇಕು ಅಂತ ಅಕ್ಷಯ್ ಖನ್ನಾ ಹಠ ಹಿಡಿದಿದ್ದಾರಂತೆ. ಆದ್ರೆ ಇದು ಸೀಕ್ವೆಲ್ ಆಗಿರೋದ್ರಿಂದ ಹಿಂದಿನ ಸಿನಿಮಾ ಪಾತ್ರಕ್ಕೂ ಇದಕ್ಕೂ ಹೊಂದಾಣಿಕೆ ಆಗಲ್ಲ ಅಂತ ಚಿತ್ರತಂಡ ಎಷ್ಟೇ ಹೇಳಿದ್ರು ಅಕ್ಷಯ್ ಖನ್ನಾ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿಯೇ ಅಕ್ಷಯ್ ಖನ್ನಾ ಸಿನಿಮಾದಿಂದ ಹೊರನಡೆಯುವ ನಿರ್ಧಾರವನ್ನ ಮಾಡಿದ್ರು ಎಂಬ ಮಾಹಿತಿ ಇದೆ. ಇನ್ನು ಅಕ್ಷಯ್ ಖನ್ನಾ ಅವರ ಈ ನಿರ್ಧಾರದ ಬಗ್ಗೆ ದೃಶ್ಯಂ 3 ನಿರ್ಮಾಪಕ ಕುಮಾರ್ ಮಂಗತ್ ಕಿಡಿಕಾರಿದ್ದು, ಅಕ್ಷಯ್ ಖನ್ನಾಗೆ ವೃತ್ತಿಪರತೆ ಇಲ್ಲ ಅಂತ ಆರೋಪಿಸಿದ್ದಾರೆ. ಅಕ್ಷಯ್ ಏನೂ ಅಲ್ಲದಿದ್ದ ಒಂದು ಕಾಲವಿತ್ತು. ಆಗ ನಾನು ಅವರ ಜೊತೆಗೆ ಸೆಕ್ಷನ್ 375 ಸಿನಿಮಾ ಮಾಡಿದ್ದೆ. ಆಗ ಅಕ್ಷಯ್ ಖನ್ನಾಗೆ ವೃತ್ತಿಪರತೆ ಇಲ್ಲ, ಅವರ ಜೊತೆಗೆ ಸಿನಿಮಾ ಮಾಡಬೇಡಿ ಅಂತ ಅನೇಕರು ನನಗೆ ಹೇಳಿದ್ರು. ಸೆಟ್ನಲ್ಲೂ ಅವರ ಎನರ್ಜಿ ಟಾಕ್ಸಿಕ್ ಅನಿಸ್ತಾ ಇತ್ತು. ಸೆಕ್ಷನ್ 375 ಅವರಿಗೆ ಮನ್ನಣೆಯನ್ನ ತಂದುಕೊಡ್ತು. ದೃಶ್ಯಂ 2 ಚಿತ್ರಕ್ಕೂ ನಾನು ಅವಕಾಶ ಕೊಟ್ಟೆ. ಆ ಚಿತ್ರದ ಬಳಿಕವೇ ಅವರಿಗೆ ದೊಡ್ಡ ದೊಡ್ಡ ಆಫರ್ಗಳು ಬರತೊಡಗಿದ್ವು. ಅದಕ್ಕೂ ಮುನ್ನ ಅವರು 3-4 ವರ್ಷ ಮನೆಯಲ್ಲೇ ಇದ್ರು ಅಂತ ಹೇಳಿ ಮಂಗತ್ ಹೇಳಿದ್ದಾರೆ. ಮುಂದುವರಿದು ಮಾತನಾಡಿರುವಂತಹ ನಿರ್ಮಾಪಕರು, ಕೆಲವು ನಟರು ಹಲವು ಕಲಾವಿದರ ಜೊತೆ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಹಿಟ್ ಆದ ಬಳಿಕ ತಾವು ದೊಡ್ಡ ಸ್ಟಾರ್ ಅಂತ ಭಾವಿಸಿಬಿಡ್ತಾರೆ. ಅಕ್ಷಯ್ ಖನ್ನಾ ವಿಷಯದಲ್ಲೂ ಕೂಡ ಅದೇ ಆಗಿದೆ. ಅವರು ಈಗ ತಮ್ಮನ್ನ ತಾವು ಸೂಪರ್ ಸ್ಟಾರ್ ಅಂತ ಭಾವಿಸಿದ್ದಾರೆ. ಯಶಸ್ಸು ಅವರ ತಲೆಗೇರಿದೆ ಎಂದಿದ್ದಾರೆ. ಹಾಗಾಗಿ ದೃಶ್ಯಂ 3 ಚಿತ್ರದ ನಿರ್ಮಾಪಕರು ಅಕ್ಷಯ್ ಖನ್ನಾ ವಿರುದ್ಧ ಇದೀಗ ದೊಡ್ಡ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ದೃಶ್ಯಂ 3 ಚಿತ್ರದ ಭಾಗವಾಗಲು ನಿರಾಕರಿಸಿ ಒಪ್ಪಂದ ಉಲ್ಲಂಘಿಸಿದ ಕಾರಣ ಅಕ್ಷಯ್ ಖನ್ನಾ ಅವರಿಗೆ ಕಾನೂನು ನೋಟಿಸ್ ಜಾರಿ ಮಾಡಲಾಗಿದೆ ಅಂತ ಚಲನಚಿತ್ರ ನಿರ್ಮಾಪಕ ಕುಮಾರ್ ಮಂಗತ್ ಪಾಠಕ್ ತಿಳಿಸಿದ್ದಾರೆ. ಇನ್ನು ಅಕ್ಷಯ್ ಖನ್ನಾ ಜಾಗಕ್ಕೆ ಜೈದೀಪ್ ಅವರನ್ನ ಆಯ್ಕೆ ಮಾಡುವ ದೊಡ್ಡ ನಿರ್ಧಾರವನ್ನು ಕೂಡ ನಿರ್ಮಾಪಕರು ತೆಗೆದುಕೊಂಡಿದ್ದು, ದೃಶ್ಯಂ 3 ಚಿತ್ರದಲ್ಲಿ ಅಕ್ಷಯ್ ಖನ್ನಾ ನಟನೆಯನ್ನ ನೋಡೋದಕ್ಕೆ ಕಾಯ್ತಿದ್ದವರಿಗೆ ಬೇಸರ ಉಂಟಾಗಿದ್ದು, ಅಭಿಮಾನಿಗಳು ಹೇಗೆ ಇದನ್ನ ರಿಸೀವ್ ಮಾಡ್ತಾರೆ ಅನ್ನೋದನ್ನೇ ಕಾದು ನೋಡಬೇಕಿದೆ.